ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಕೈಪಡಿಯಲ್ಲಿ ಗೊಂದಲ ಸೃಷ್ಟಿಯಾಗ್ತಾ ಇದೆಯಾ? ಹೈಕಮಾಂಡ್ಗೂ ಸವಾಲಾಗಿದೆಯಾ ಡಿಸಿಎಂ ಹುದ್ದೆ ಭರ್ತಿ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ಡಿಸಿಎಂ ಹುದ್ದೆಯಲ್ಲಿ ಇದೀಗ 4 ಹೆಸರುಗಳು ಕೇಳಿ ಬರ್ತಾ ಇದೆ. 4 ಪೋಸ್ಟ್ಗಳನ್ನ ಕೊಡಬೇಕಾ ಅಥವಾ ಬೇಡವಾ ಅನ್ನುವಂಥದ್ದು ತಲೆನೋವಾಗಿ ಪರಿಣಮಿಸಿದೆ. ಹೈಕಮಾಂಡ್ಗೂ ಕೂಡ ಸವಾಲಾಗಿರುವಂಥದ್ದು ಡಿಸಿಎಂ ಹುದ್ದೆ ಭರ್ತಿ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಬಗ್ಗೆ ಇನ್ನೂ ಕೂಡ ಪ್ರಪೋಸಲ್ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಡಿಸಿಎಂ ಅಂತ ನಿರ್ಧಾರ ಆಗುತ್ತೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರಾಗಿ 8 ಜನ ಮಾಡ್ತಾರೋ 10 ಜನರನ್ನ ಮಾಡ್ತಾರೋ, ಜೂನ್ 3ಕ್ಕೆ ಮೊದಲ ಹಂತದ ಕ್ಯಾಬಿನೆಟ್ ರಚನೆ ಆಗುತ್ತೆ. ಜೂನ್ 3ಕ್ಕೆ ಮೊದಲ ಹಂತದ ಕ್ಯಾಬಿನೆಟ್ ರಚನೆ ಆಗುವಂಥದ್ದು. ಆಮೇಲೆ 15 ದಿನ ಅಥವಾ ತಿಂಗಳ ಬಳಿಕ ಸಂಪುಟ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಎಂ ಏನ್ ವಿಚಾರ ಮಾಡ್ತಾರೋ ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೂ ಕೂಡ ಇದೀಗ ಸವಾಲಾಗಿ ಪರಿಣಮಿಸ್ತಾ ಇರುವಂತದ್ದು. ಯಾಕಂತ ಅಂದ್ರೆ 4 ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಬೇಕು ಡಿಸಿಎಂ ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಕೇಳಿ ಬಂದಿತ್ತು. ಹಾಗಾಗಿ ಇದೀಗ ಅದು ಕೂಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಹೈಕಮಾಂಡ್. ಕುರಿತಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ನೋಡ್ಬೇಕು. ಇನ್ನೂ ಪ್ರಪೋಸಲ್ ಯಾವುದು ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು ಬಂದಿಲ್ಲ ಪ್ರಪೋಸಲ್. ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ ಬಿಟ್ಟು ಮತ್ತೊಂದು ಉಳಿದಂಥ ಸದಸ್ಯರಿಗೆ ಒಂದು ವಿಚಾರ ಇದೆ. ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೆ ಈಗ ನೋಡ್ಬೇಕು. ಇನ್ನೂ ಪ್ರಪೋಸಲ್ ಇದರ ಜೊತೆಯಲ್ಲಿ ಕೆಪಿಸಿಸಿ ನೂತನ ಅಧ್ಯಕ್ಷರ ಆಯ್ಕೆಯ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆ ಪಕ್ಷದ ದೃಷ್ಟಿಯಿಂದ ಕೆಪಿಸಿಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ. ಚುನಾವಣೆಗೆ ಕೇವಲ 24 ತಿಂಗಳು ಮಾತ್ರ ಬಾಕಿ ಇದೆ. ಬಹಳ ಸ್ಪೀಡ್ ಆಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಅಧ್ಯಕ್ಷರಿಗೆ ನೇರವಾಗಿ ಕೆಲಸ ಮಾಡೋದು ಬೇಕಾಗಿದೆ. ಅಧ್ಯಕ್ಷರಿಗೆ ನೇರವಾಗಿ ಕೆಲಸ ಮಾಡುವಂಥವ್ರು ಬೇಕಾಗಿರುವಂಥದ್ದು. ಎಲ್ಲವೂ ವಿಚಾರ ಮಾಡಿ ಅಧ್ಯಕ್ಷರ ಆಯ್ಕೆಯನ್ನ ಮಾಡ್ತೀವಿ ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತಾಗೂ ಕೂಡ ಇದೀಗ ಮಾತನಾಡಿರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆಗೆ ಕೇವಲ 24 ತಿಂಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಎಲ್ಲರೂ ಕೂಡ ಸ್ಪೀಡ್ ಆಗಿ ಕೆಲಸವನ್ನ ಮಾಡಬೇಕು, ಕೆಲಸ ಮಾಡೋರು ಬೇಕಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನ್ಯಾಚುರಲಿ ಇವ್ರು ಬಿಟ್ಟ ಮೇಲೆ ಇನ್ನೊಬ್ರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ. ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ, ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದ್ರದ್ದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾ ಇದ್ದೀವಿ. ಆಗ್ತಾರೆ. ನ್ಯಾಚುರಲಿ ಇವ್ರು ಬಿಟ್ಟ ಮೇಲೆ ಇನ್ನೊಬ್ರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ. ಒಳ್ಳೆಯವ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರಯ್ಯ, ಇದೀಗ ತಾನೇ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ಇದ್ದಿದ್ದನ್ನ ಗಮನಿಸಿದ್ವಿ. ಇನ್ನೂ ಕೂಡ ಹೈಕಮಾಂಡ್ಗೆ ಎಲ್ಲೋ ಒಂದ್ ಕಡೆ ಈ DCM ಪೋಸ್ಟ್ ಅನ್ನುವಂಥ ವಿಚಾರ ತಲೆನೋವಾಗಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯ, ಏನಂದ್ರೆ ಈ ಒಂದು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ DCM ಹುದ್ದೆ ಏನಿದೆ, ಈಗಾಗಲೇ 4 DCM ಹುದ್ದೆಗಳನ್ನ ನೀಡಬೇಕು ಅನ್ನುವಂತ ಚರ್ಚೆ ನಡೆದಿತ್ತು. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕಲಬುರಗಿಗೆ ಆಗಮಿಸಿ ಮಾತನಾಡಿದ್ರು. ಈ ಒಂದು DCM ಹುದ್ದೆ ಏನಿದೆ ಇದ್ರ ಬಗ್ಗೆ ಇನ್ನೂ ಕೂಡ ಅರ್ಜಿ ಬಂದಿಲ್ಲ. ಅರ್ಜಿ ಬಂದ ಮೇಲೆ ಅದರ ತೀರ್ಮಾನಗಳನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಎಷ್ಟು ಜನ ಮಂತ್ರಿಗಳನ್ನ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಈಗ ಮೊದಲ ಹಂತದಲ್ಲಿ 8 ಜನ ಆಗ್ತಾರೋ ಅಥವಾ 10 ಜನ
ಆಗ್ತಾರೋ ಗೊತ್ತಿಲ್ಲ. ಆದ್ರೆ ಇನ್ನೂ ಪ್ರಪೋಸಲ್ ನನ್ನ ಬಳಿಯಲ್ಲಿ ಬಂದಿಲ್ಲ. ಪ್ರಪೋಸಲ್ ಬಂದ ನಂತರ ವಿಚಾರದ ನಂತರ ಆ ಒಂದು ಪ್ರಪೋಸಲ್ಗೆ ಏನ್ ತೀರ್ಮಾನ ಕೊಡಬೇಕು ಕೊಡ್ತೀವಿ ಅಂತಕ್ಕಂತ ಮಾತನ್ನ ಕೂಡ ಇಲ್ಲಿ ಹೇಳಿದರು. ಸದ್ಯಕ್ಕೆ ಈ ಒಂದು ಹಂತದಲ್ಲಿ ಸಚಿವರನ್ನ ಮಾಡಿ ಬಳಿಕ 15 ಅಥವಾ ಒಂದು ತಿಂಗಳ ನಂತರದಲ್ಲಿ ಮತ್ತಷ್ಟು ಮಂತ್ರಿ ಮಂಡಲ ರಚನೆ ಮಾಡುವಂತ ಕೆಲಸ ಆಗುತ್ತೆ ಅನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಬಹು ಮುಖ್ಯವಾದಂತ ಒಂದು ಈ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಆಯ್ಕೆ ಬಗ್ಗೆ ಕೂಡ ಇಲ್ಲಿ ಖರ್ಗೆ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ನೂತನ ಅಧ್ಯಕ್ಷರ ಆಯ್ಕೆ ಏನಿದೆ ಅದಕ್ಕೆ ಒಬ್ಬ ನ್ಯಾಚುರಲ್ ಇರತಕ್ಕಂತ ಒಬ್ಬ ವ್ಯಕ್ತಿಯನ್ನ ನಾವು ಸರ್ಚ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಏನು ಕೆಪಾಸಿಟಿ ಇರುವಂತ ಒಬ್ಬ ವ್ಯಕ್ತಿ ಬೇಕು. ಅಲ್ಲದೆ ಮುಂಬರುವಂತ ಚುನಾವಣೆ ಏನು 24 ತಿಂಗಳ ಕಾಲ ಉಳಿದಿದೆ, ಆ ಒಂದು 24 ತಿಂಗಳಲ್ಲಿ ಬರ್ತಕ್ಕಂಥ ಚುನಾವಣೆ ಕೂಡ ಸರಿಯಾಗಿ ನಡೆಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಇರಬೇಕು. ಎಲ್ರಿಗೂ ಬೇಕಾದಂತ ವ್ಯಕ್ತಿ ಇರಬೇಕು, ಎಲ್ಲರನ್ನ ಸಮಾನವಾಗಿ ತೆಗೆದುಕೊಳ್ಳುವಂತ ವ್ಯಕ್ತಿ ಇರಬೇಕು. ಅಂತ ವ್ಯಕ್ತಿಯನ್ನ ನಾವು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಹುಡುಕಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿದ್ರೆ, ಸದ್ಯಕ್ಕೆ ಮಂತ್ರಿ ಮಂಡಲದ ಬಗ್ಗೆ ಈ ಒಂದು ಯಾವುದೇ ಒಂದು ಪ್ರಸ್ತಾಪ ಆಗ್ಲಿ ಅರ್ಜಿ ಆಗ್ಲಿ ಬಂದಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ರು. ಅದು ಬಂದ ಬಳಿಕ ಆ ಬಗ್ಗೆ ಏನು ವಿಚಾರ ಮಾಡ್ತೀವಿ. ಅದಕ್ಕೆ ಬಹುಮುಖ್ಯವಾಗಿ DCM ವಿಚಾರವಾಗಿ ಯಾವುದೇ ಪ್ರಪೋಸಲ್ ಇನ್ನೂ ಕೂಡ ಬಂದಿಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಕಲಬುರಗಿಯ ಒಂದು ವಿಮಾನ ನಿಲ್ದಾಣದಲ್ಲಿ ಮಾತಾಡಿರ್ತಕ್ಕಂಥದ್ದು. ಸುಕನ್ಯಾ. ಎಸ್ ರಾಜಶೇಖರಯ್ಯ, ಇನ್ನೊಂದ್ ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಮಾತನಾಡಿದ್ದಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವಾಗ ತಾನೇ ನಾವು ಕೇಳಿಸ್ಕೊಂಡ್ವಿ. ಎಲ್ಲೋ ಒಂದ್ ಕಡೆ ಇವಾಗ ಅದನ್ನ ಸೆಲೆಕ್ಟ್ ಮಾಡೋದು ಕೂಡ ತುಂಬಾ ಪರಿಣಾಮಕಾರಿಯಾಗಿ ಇರುವಂತದ್ದು. ಯಾಕಂತ ಅಂದ್ರೆ ಮುಂದೆ ಚುನಾವಣೆ ಇದೆ, ಆ ಚುನಾವಣೆಗೆ ಬೇಸ್ಮೆಂಟ್ ಇದು. ಹಾಗಾಗಿ ಯಾರಿಗೆ ಈಗ ಆಲ್ರೆಡಿ ರೇಸಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರೂ ಕೂಡ ಇರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು? ಹೌದು, ನಿಜವಾಗ್ಲು. ಯಾಕಂದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಸವಾಲಿರ್ತಕ್ಕಂಥದ್ದು. ಈಗೇನು ಬರ್ತಕ್ಕಂಥ ಚುನಾವಣೆಗೆ ಕೆಲವೇ ಕಾಲ ಉಳಿದಿರದಂತ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರನ್ನ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋಂಥದ್ದು ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಈ ಒಂದು ಅಧ್ಯಕ್ಷ ಸ್ಥಾನ ಸಾಕಷ್ಟು ಏನು ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಒಂದು ನಾಯಕನ ಸ್ಥಾನ ಆಗಿರ್ತದೆ. ಅಷ್ಟೇ ಅಲ್ಲದೆ ಚುನಾವಣೆಯಲ್ಲಿ ಗೆಲುವನ್ನ ತಂದುಕೊಡದಂತ ಕೆಪಾಸಿಟಿ ಇರತಕ್ಕಂತ ಒಬ್ಬ ವ್ಯಕ್ತಿ ಈ ಒಂದು ಸ್ಥಾನಕ್ಕೆ ಸೂಕ್ತ ಆಗಿರ್ತಾರೆ. ಹೀಗಾಗಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದಾದ್ರೆ ಯಾರು ಸೂಕ್ತ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಈ ಒಂದು ಕಾಂಗ್ರೆಸ್ ವಲಯದಲ್ಲಿ ನಡೆದಿರ್ತಕ್ಕಂಥದ್ದು. ಅಷ್ಟೇ ಆದ್ರೆ ಕೆಪಿಸಿಸಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಬಗ್ಗೆ ಸಾಕಷ್ಟು ವಿಚಾರವನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ. ಅಲ್ಲದೆ ಅಧ್ಯಕ್ಷರ ಸ್ಥಾನಕ್ಕೆ ನಾವು ಇನ್ನೂ ಕೂಡ ಸರ್ಚ್ ಮಾಡ್ತಾ ಇದ್ದೇವೆ, ಯಾರು ಅಂತ ಕೂಡ ನಾವು ನಿಗದಿ ಮಾಡಿಲ್ಲ ಅಂತಕ್ಕಂಥದ್ದು. ಅಥವಾ ಈ ಒಂದು ರೇಸ್ ನಲ್ಲಿ ಹೆಸರುಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಅಂತ ವ್ಯಕ್ತಿಯನ್ನ ನಾವು ಸರ್ಚ್ ಮಾಡ್ತಾ ಇದ್ದೇವೆ, ಅಂತ ವ್ಯಕ್ತಿ ಸಿಕ್ಕಿದೆ ಆದಲ್ಲಿ ಈ ಒಂದು ಸ್ಥಾನಕ್ಕೆ ನಾವು ನೇಮಕ ಮಾಡ್ತೀವಿ. ಈ ಒಂದು ಮಂತ್ರಿ ಮಂಡಲ ರಚನೆ ಆಗಿ ಈ ಒಂದು ಮುಖ್ಯಮಂತ್ರಿ ಏನು ಪದಗ್ರಹಣ ನಂತರದಲ್ಲಿ ಈ ಒಂದು ಕೆಲಸ ನಡೆಯುತ್ತೆ ಅನ್ನುವಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸ್ಪೀಡ್ ಆಗಿ ಕಲೆಕ್ಟಿವ್ ಆಗಿ ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತ ನಾಯಕನ ಹುಡುಕ್ಬೇಕಾಗಿದೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಹೊರತಾಗಿ ಯಾವುದೇ ಒಂದು ಹೆಸರನ್ನ ಕೂಡ ಈಗ ಪ್ರಸ್ತಾಪ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಇದೊಂದು ಸವಾಲಾಗಿರ್ತಕ್ಕಂಥದ್ದು. ಈ ಸವಾಲನ್ನ ಏನು ಮುಂದಿಟ್ಕೊಂಡು ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದೆ ಅದರಲ್ಲಿ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯ ಆಗುತ್ತೆ. ಅಲ್ಲದೆ ಎಲ್ಲರನ್ನ ಕೂಡ ಮನವೊಲಿಸಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಒಡಕನ್ನ ಆಗದೇ ಇರುವಂತ ನಿಟ್ಟಿನಲ್ಲಿ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಒಬ್ಬ ವ್ಯಕ್ತಿ ಸಿಕ್ಕಾಗ ಈ ಒಂದು ಸ್ಥಾನಕ್ಕೆ ನಾವು ನೇಮಕ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಸುಕನ್ಯಾ. ಎಸ್, ಧನ್ಯವಾದಗಳು ರಾಜಶೇಖರಯ್ಯ ಹೆಚ್ಚಿನ ಮಾಹಿತಿಗಾಗಿ.